ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಸುಮಾರು 2,000 ಜೊತೆಗೆ 3,00,000 ರೂಪಾಯಿ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಹೌದು, ನಿಮಗೆ ಇದು ಫ್ರೀಯಾಗಿ ಕೊಡ್ತಾ ಇಲ್ಲ, ಆದರೆ ಅದನ್ನ ರಿಟರ್ನ್ ಸರ್ಕಾರ ಪಡ್ಕೊಳ್ಳುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆದರೆ ನಿಮ್ಮ ಹತ್ರ ಬಡ್ಡಿ ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರೆ. ಹೌದು, ಇಡೀ ದೇಶದಾದಂತಹ ಒಂದು ಸದ್ದು ಮಾಡಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಇರತಕ್ಕಂತಹ ಫಲಾನುಭವಿಗಳಿಗೆ ಸುಮಾರು 3,00,000 ರೂಪಾಯಿ ತನಕ ಸಾಲ ಸೌಲಭ್ಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಸೊ ಮಹಿಳೆಯರಿಗೋಸ್ಕರ ಸರ್ಕಾರ ಎಷ್ಟೊಂದು ಯೋಜನೆಗಳನ್ನು ಜಾರಿ ತರ್ತಾ ಇದೆ ನೋಡಬಹುದು. ಮತ್ತು ಈ ಮಹಿಳೆಯರಿಗೆ ತುಂಬಾನೇ ಸಹಾಯ ಮಾಡ್ತಾ ಇದೆ ಮತ್ತು ಅವರ ಬೆಳವಣಿಗೆ, ಸಬಲೀಕರಣಕ್ಕೆ, ಉನ್ನತೀಕರಣಕ್ಕೆ ತುಂಬಾನೇ ಬೆನಿಫಿಟ್ ಸಿಗುವ ಹಾಗೆ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದು ಹೊಸ ವೇಗ ಅಂತಾನೆ ಹೇಳಬಹುದು. ಸುಮಾರು 6 ಭರ್ಜರಿ ಗುಡ್ ನ್ಯೂಸ್ ಅನ್ನ ಘೋಷಣೆ ಮಾಡಿದ್ರು. ಅದರ ಜೊತೆಗೇನೆ ಸುಮಾರು ಈ ಗೃಹಲಕ್ಷ್ಮಿಯಲ್ಲಿ 1,22,00,000 ಫಲಾನುಭವಿಗಳಿದ್ದೀರಿ. ನಿಮಗೂ ಕೂಡ ಈ 3,00,000 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದೆ, ಆದರೆ ಅದನ್ನು ಸರ್ಕಾರಕ್ಕೆ ರಿಟರ್ನ್ ಕೊಡಬೇಕಾಗತ್ತೆ ನೀವು. ಆದರೆ ಅದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮಂತ್ಲಿ ನೀವು ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಟ್ಟಬೇಕು, ಆದರೆ ಅದರಲ್ಲಿ ಬಡ್ಡಿಯನ್ನು ಹೆಚ್ಚಾಗಿ ಸರ್ಕಾರ ತೆಗೆದುಕೊಳ್ಳೋದಿಲ್ಲವಂತೆ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಯನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಈ 3,00,000 ಜೊತೆಗೇನೆ ಬಯೋಮೆಟ್ರಿಕ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಬಯೋಮೆಟ್ರಿಕ್ ಯಾಕೆ ಮಾಡಿಸ್ತಾ ಇದ್ದಾರೆ? ಬಯೋಮೆಟ್ರಿಕ್ ಮಾಡಲೇಬೇಕಾ ಕಡ್ಡಾಯವಾಗಿ? ಖಂಡಿತವಾಗ್ಲೂ ಮಾಡಬೇಕು. ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಈ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಸುಮಾರು 3,00,000ವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ. ನಿಮಗೆ ಮಧ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಗೃಹಲಕ್ಷ್ಮಿ ಸಂಘಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಹೌದು, ಎಲ್ಲ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಸಂಘಗಳಲ್ಲಿ ಫಲಾನುಭವಿಗಳಾಗಿ ಸುಮಾರು 3,00,000ವರೆಗೂ ಕೂಡ ಸಾಲವನ್ನು ಪಡ್ಕೊಳ್ಬಹುದು ಅಂತ ಹೇಳಿದ್ರು. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಂಘಗಳನ್ನು ಪ್ರಾರಂಭ ಮಾಡಲೇ ಇಲ್ಲ. ಈಗ ಹೊಸ CM, ಹೊಸ ಬೆಳವಣಿಗೆ, ಹೊಸ ವೇಗ ಅಂತಾನೆ ಹೇಳಬಹುದು. ಬಂದ ತಕ್ಷಣವೇ ಸುಮಾರು 6 ಗುಡ್ ನ್ಯೂಸ್ ಅನ್ನ ಕೊಟ್ಟರು. ಅದು ಏನಂತ ನಾನು ಶಾರ್ಟ್ ಆಗಿ ಹೇಳ್ತೀನಿ. ಅದರಲ್ಲಿ ಮುಖ್ಯವಾಗಿ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳಬಹುದು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಮಾಡಿಬಿಟ್ರು. ಹೌದು, ಇದುವರೆಗೂ ಮಹಿಳೆಯರಿಗೆ ಫ್ರೀಯಾಗಿ ಇತ್ತು, ಮಹಿಳಾ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಇತ್ತು, ಮಹಿಳಾ ವೃದ್ಧರಿಗೆ ಫ್ರೀಯಾಗಿ ಇತ್ತು. ಆದರೆ ಪುರುಷರಿಗೆ ಯಾವುದೇ ರೀತಿಯಾದಂತಹ ಫ್ರೀ ಬಸ್ ಇದ್ದಿರಲಿಲ್ಲ. ಅದರಲ್ಲಿ ಬೆಲೆ ಕೂಡ ಏರಿಕೆ ಆಗಿತ್ತು. 100ಕ್ಕೆ 15 ರೂಪಾಯಿ ಏರಿಸಿಬಿಟ್ಟಿದ್ರು ರಾಜ್ಯ ಸರ್ಕಾರದವರು. ಈಗ ಆ ಬೆಲೆ ಏರಿಕೆ ದೂರ ಉಳಿತು. ಆದರೆ ಈ ಉಚಿತ ಬಸ್ ಪ್ರಯಾಣ ಏನಿದೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಅವರೆಲ್ಲರಿಗೂ ಕೂಡ ಆಲ್ರೆಡಿ ಮಹಿಳೆಯರಿಗೆ ಫ್ರೀ ಇದೆ. ಇನ್ನು ಪುರುಷ ವಿದ್ಯಾರ್ಥಿಗಳಿಗೂ ಕೂಡ ನೀವು ಡಿಗ್ರಿ ಓದ್ತೀರಿ ಅಥವಾ ಹೈಸ್ಕೂಲ್ ಅಥವಾ ನೀವು ಸಾಮಾನ್ಯವಾಗಿ PUC ಓದ್ತಾ ಇದ್ರು ಸಹಿತ ನಿಮಗೆ ಈ ಉಚಿತ ಬಸ್ ಪಾಸ್ ನಿಮಗೆ ಕಾಲೇಜುಗಳಲ್ಲಿನೇ ಕೊಡ್ತಾರಂತೆ. ಸೊ ಫ್ರೀಯಾಗಿ ಬಸ್ ಪಾಸ್ ಮಾಡಿಸಿ ಕೊಡ್ತಂತೆ ಸರ್ಕಾರ. ಇದನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸತಕ್ಕಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಯುವ ಉದ್ಯೋಗ ಸೇತು ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ರಾಜ್ಯದಲ್ಲಿ 10,000 ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆ ಮಾಡೋದು, ಜೊತೆಗೆ ವಿದ್ಯುತ್ ಸಂಪರ್ಕ ಪಡೆಯುವಂಥವರಿಗೆ ಪ್ರಮಾಣ ಪತ್ರದ ಒಂದು ವಿನಾಯಿತಿ ದುಡ್ಡು ಇರುತ್ತಲ್ಲ, ಅದನ್ನು ವಿನಾಯಿತಿ ಕಡಿಮೆ ಮಾಡೋದಾಗಿರೋಂಥದ್ದು, ರಾಜ್ಯದಾದಂತಹ B ಖಾತೆಗಳು A ಖಾತೆಗಳಿಗಾಗಿ ಪರಿವರ್ತಿಸುವಲ್ಲಿ ಅವಕಾಶ ಮಾಡಿಕೊಡೋದು, ಜೊತೆಗೆ ಬೆಂಗಳೂರು ನಗರದಲ್ಲಿ ರು. 2,000 ಕೋಟಿಯಷ್ಟು ವೆಚ್ಚದಲ್ಲಿ ವಾರ್ಡ್ ರಸ್ತೆಗಳ ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸಗಳನ್ನ ಇಲ್ಲಿ ಡಿ.ಕೆ. ಶಿವಕುಮಾರ್ ಬಂದ ತಕ್ಷಣವೇ ಮಾಡ್ತಾ ಇದ್ದಾರೆ. ಸೊ ಹೊಸದಾಗಿ ಘೋಷಣೆಗಳನ್ನ ಮಾಡಿದ್ದಾರೆ. ಹೊಸ CM, ಹೊಸ ಬೆಳಕು, ಹೊಸ ಯೋಜನೆಗಳು ಅಂತಾನೆ ಹೇಳಬಹುದು. ಈಗ 3,00,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅದು ಹೇಗೆ ಸಿಗತ್ತೆ ಅಂದ್ರೆ, ಗೃಹಲಕ್ಷ್ಮಿ ಸಂಘಗಳಂತ ಪ್ರಾರಂಭಿಸಲಿದ್ದಾರೆ. ಹೌದು, ಈಗಾಗಲೇ ನೀವು ಸಾಕಷ್ಟು ಪ್ರೈವೇಟ್ ಸಂಘಗಳಲ್ಲಿ ನೀವು ಸಾಲವನ್ನು ಪಡ್ಕೊಂಡಿರ್ತೀರಿ. ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಮುಖ್ಯವಾಗಿ, ಯಾಕಂದರೆ ಬಡ ಜನರಿರ್ತಾರೆ, ಆ ಸಂಘಗಳಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಲವನ್ನು ತೆಗೆದುಕೊಂಡು ತುಂಬ್ತಾ ಇರ್ತಾರೆ. ಅದು ಪ್ರತಿ ವಾರಕ್ಕೆ ಒಮ್ಮೆ ಇರುತ್ತೆ ಅಥವಾ ತಿಂಗಳಿಗೊಮ್ಮೆ ಇರುತ್ತೆ. ಈಗ ಈ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಇದನ್ನು ಪ್ರಾರಂಭಿಸಿದ್ದೇ ಆದರೆ ಸೊ ಇದರಿಂದ ಗೃಹಲಕ್ಷ್ಮಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸುಮಾರು 50,000ದಿಂದ 3,00,000ವರೆಗೂ ಕೂಡ ಸಾಲವನ್ನು ನೀವು ಪಡ್ಕೊಳ್ತೀವಿ. ಅದರಿಂದ ನಿಮ್ಮ ಮನೆಯ ಒಂದು ನಿರ್ಮಾಣಕ್ಕಾಗಿ ಅಥವಾ ನಿಮ್ಮ ಮಕ್ಕಳ
ಮದುವೆಗಾಗಿನೋ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿನೋ ಯಾತಕ್ಕಾದರೂ ಯೂಸ್ ಮಾಡಿ. ನೀವು ಇದಕ್ಕೆ ಯೂಸ್ ಮಾಡಬೇಕಂತ ಸರ್ಕಾರ ಏನು ಕಡ್ಡಾಯವನ್ನು ಹೇರಿಲ್ಲ. ಸೊ ಅದನ್ನು ನೀವು ಬಳಕೆ ಮಾಡಿಕೊಂಡು ಅದನ್ನು ರೀಫಂಡ್ ಮಾಡಬೇಕಾಗತ್ತೆ ಸರ್ಕಾರಕ್ಕೆ. ನೀವು ಎಷ್ಟು ದುಡ್ಡನ್ನು ತೆಗೆದುಕೊಂಡಿರ್ತೀರೋ ಅದರಲ್ಲಿ ಒಂದು ಸ್ವಲ್ಪ ಬಡ್ಡಿ ಮಾತ್ರ ಇರುತ್ತೆ. ನಿಮಗೆ ಪ್ರೈವೇಟ್ ಕಂಪನಿ ಹಾಗೆ ಸಿಕ್ಕಾಪಟ್ಟೆ ಬಡ್ಡಿ ಇರೋದಿಲ್ಲ. ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನು ಒದಗಿಸಿ ಕೊಡ್ತಾ ಇರ್ತಾರೆ. ಸೊ ಆ ಸಾಲವನ್ನು ನೀವು ಪಡ್ಕೊಂಡು ಅದನ್ನು ಮರುಪಾವತಿ ಮಾಡಬೇಕು. ಸೊ ತಿಂಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋದರೆ ಪ್ರಾರಂಭದಲ್ಲಿ 50,000ದಿಂದ 1,00,000 ರೂಪಾಯಿ ಸಿಕ್ತು, ಅದನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಮತ್ತೆ 2,00,000 ರೂಪಾಯಿ ಸಿಗುತ್ತೆ, ಮತ್ತೆ 3,00,000 ರೂಪಾಯಿ ಸಿಗುತ್ತೆ. ಈ ರೀತಿಯಾಗಿ ನೀವು ಸಾಲವನ್ನು ಪಡ್ಕೊಂಡು ನಿಮ್ಮ ಏಳಿಗೆಗೆ ಅದು ಹೆಲ್ಪ್ ಆಗುತ್ತೆ. ಹೀಗಾಗಿ ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭಿಸಿ. ಮೊದಲಿಗೆ ಸುಮಾರು 2ರಿಂದ 5 ಜಿಲ್ಲೆಗಳಲ್ಲಿ ಪ್ರಾರಂಭಿಸ್ತಾರೆ. ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಪ್ಪ ಅಂದರೆ ಮತ್ತೆ 5-6 ಜಿಲ್ಲೆಗಳಲ್ಲಿ, ಹೀಗೆ ಪ್ರಾರಂಭದಲ್ಲಿ ಸ್ವಲ್ಪದಿಂದನೇ ಪ್ರಾರಂಭಿಸಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳು ಸಿಗುವ ಹಾಗೆ ಸರ್ಕಾರ ಮಾಡತ್ತಂತೆ. ಸೊ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದು ನಿಮಗೂ ಕೂಡ ಈ ಸಾಲಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದನ್ನು ಅತಿ ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಾರಿ ತರಲಿದ್ದಾರೆ. ಇದನ್ನು ಸುತ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊನ್ನೆ ಇದರ ಬಗ್ಗೆ ಡೀಟೇಲ್ ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅತಿ ಶೀಘ್ರದಲ್ಲಿ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ತದನಂತರ ನೀವು ಅಪ್ಲೈ ಮಾಡಿಕೊಂಡು ಈ ದುಡ್ಡನ್ನು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕೊಡಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ನಾನು ಕೊಟ್ಟಿದ್ದೀನಿ. ಸೊ ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.